ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ ಅನ್ನು ಶೇರ್ ಮಾಡಬೇಕಾಗಿರುತ್ತೆ. ಸೊ ಕಳೆದ ಸಂಚಿಕೆಯ ಕಮೆಂಟ್ ಸೆಕ್ಷನಲ್ಲಿ ಶರತ್ ಎನ್ನುವ ಒಬ್ಬ ಹುಡುಗ, ಸೊ ಅವರು ಬ್ಲೈಂಡ್ ವಿದ್ಯಾರ್ಥಿ ಆಗಿರ್ತಾರೆ. ಸೊ ಅವ್ರು ಬರೆದಿರ್ತಕ್ಕಂಥ ಕಮೆಂಟ್ ಏನು ಅಂದರೆ, ಸೊ ಅವರು ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳನ್ನು ಬಹಳ ದಿನಗಳಿಂದ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಅವ್ರದ್ದೊಂದು ಮನವಿ ಇರುತ್ತೆ. ಮನವಿ ಏನು ಅಂದರೆ, ಸೊ ನಾನು ಯೂಶ್ವಲಿ ಇನ್ಕ್ವೆಸ್ಟ್ ಚಾಲೆಂಜ್ನ ಪ್ರಶ್ನೆಗಳನ್ನು ಓದೋದಿಲ್ಲ, ಸೊ ವಿಡಿಯೋ ಪಾಸ್ ಮಾಡಿ ನೀವು ಉತ್ತರ ಕೊಡಿ ಅಂತ ಹೇಳ್ತೇವೆ. ಬಟ್ ಅವರು ಬ್ಲೈಂಡ್ ಆಗಿರೋದ್ರಿಂದ ಅವರು ಸ್ಲೈಡ್ಸನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರು ಧ್ವನಿಯನ್ನ ಕೇಳಿಸಿಕೊಳ್ಳುವುದರ ಮುಖಾಂತರ ತನ್ನ ಪ್ರಚಲಿತ ಘಟನೆಗಳನ್ನ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರ ಒಂದು ರಿಕ್ವೆಸ್ಟ್ ಏನಾಗಿರುತ್ತೆ ಅಂದ್ರೆ, ಪ್ರಶ್ನೆಗಳನ್ನ ಕೂಡ ಓದಿ ಹೇಳಿ ನನಗೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಅನ್ನ ಕೊಟ್ಟಿರ್ತಾರೆ. ಸೊ ನಾವು 551ನೇ ಎಪಿಸೋಡ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೂ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಎಫರ್ಟ್ಸ್ ಅನ್ನ ಅಪ್ರಿಷಿಯೇಟ್ ಮಾಡಿರ್ತಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಬಟ್ ದಿಸ್ ಕಮೆಂಟ್ ಹ್ಯಾಸ್ ಟಚ್ಡ್ ರಿಯಲಿ ಮೈ ಹಾರ್ಟ್, ಬಿಕಾಸ್ ಒಬ್ಬ ಬ್ಲೈಂಡ್ ವಿದ್ಯಾರ್ಥಿ ಆಗಿದ್ದು, ಸೊ ಅವರು ತಮ್ಮ ಎಫರ್ಟ್ಸ್ ಅನ್ನ ಹಾಕ್ತಾ ಇದ್ದಾರೆ. ಸೊ ಪರೀಕ್ಷೆಗೆ ತಮ್ಮ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಇನ್ಮೇಲೆ ಇನ್ಕ್ವೆಸ್ಟ್ ಕ್ವಿಜ್ ಅಲ್ಲಿ ಬರ್ತಕ್ಕಂಥ 2 ಪ್ರಶ್ನೆಗಳನ್ನು ಓದ್ತಕ್ಕಂಥ ಒಂದು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೇವೆ. ಹಾಗಿದ್ದರೆ ಇಂದಿನ ಸಂಚಿಕೆಯಲ್ಲಿ ನಾವು 21ನೇ ಸೆಪ್ಟೆಂಬರ್ 2023ರ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಅಂತ್ಯದಲ್ಲಿ 2 MCQs ಮತ್ತೆ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಕೊಟ್ಟಿದ್ದಂತಹ 2 ಪ್ರಶ್ನೆಗಳ ಉತ್ತರಗಳನ್ನು ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಸರಿ ಉತ್ತರ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತದೆ. ಸೊ ಹಾಗಿದ್ದರೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಟುಡೇಸ್ ಫಸ್ಟ್ ಕ್ವೆಶ್ಚನ್: ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 3ನೇ 1 ಭಾಗದಷ್ಟು ಮೀಸಲಾತಿ ನೀಡಲು ಕೇಂದ್ರ ಸರ್ಕಾರವು ಮಂಡಿಸಿದ ಮಸೂದೆಯ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದಿ ಬಿಲ್ ಇಂಟ್ರೊಡ್ಯೂಸ್ಡ್ ಬೈ ದಿ ಯೂನಿಯನ್ ಗವರ್ನಮೆಂಟ್ ಟು ಪ್ರೊವೈಡ್ 1/3 ರಿಸರ್ವೇಶನ್ ಟು ವಿಮೆನ್ ಇನ್ ಲೋಕಸಭಾ ಅಂಡ್ ಸ್ಟೇಟ್ ಅಸೆಂಬ್ಲಿ? ಎರಡರಲ್ಲೂ ಕೂಡ ಲೋಕಸಭೆ ಮತ್ತೆ ರಾಜ್ಯದ ಅಸೆಂಬ್ಲಿ ಏನಿರುತ್ತೆ, ಸೊ ಇವೆರಡರಲ್ಲೂ ಕೂಡ ಮಹಿಳೆಯರಿಗಾಗಿ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಮಸೂದೆಯನ್ನು ಮಂಡಿಸಿರ್ತಾರೆ. ಆ ಒಂದು ಮಸೂದೆಗೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾರಿ ಶಕ್ತಿ ವಂದನ್ ಅಧಿನಿಯಮ್ ಅಂತಕ್ಕಂಥದ್ದು ಇದರ ಹೆಸರಾಗಿರುತ್ತೆ. ಸೊ ಇದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದ್ರೆ, ಗವರ್ನಮೆಂಟ್ ಇಂಟ್ರೊಡ್ಯೂಸಸ್ ವಿಮೆನ್ಸ್ ರಿಸರ್ವೇಶನ್ ಬಿಲ್. ಸೊ ಸರ್ಕಾರ ಮಹಿಳಾ ಮೀಸಲಾತಿ ಮಸೂದೆಯನ್ನ ಈಗ ಮಂಡಿಸಿರುತ್ತೆ. ಸೊ ಈ ಒಂದು ಮಸೂದೆಯ ಒಂದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಈ ಲೋಕಸಭಾ ಮತ್ತೆ ಸ್ಟೇಟ್ ಅಸೆಂಬ್ಲಿ ಎರಡರಲ್ಲೂ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಎರಡರಲ್ಲೂ ಕೂಡ ಮಹಿಳೆಯರಿಗೆ ಎಷ್ಟು ಮೀಸಲಾತಿ ಕೊಡ್ತಕ್ಕಂಥ ಒಂದು ಮಸೂದೆಯನ್ನ ಮಂಡಿಸಿರ್ತಾರೆ ಅಂದ್ರೆ 1/3 ರಿಸರ್ವೇಶನ್. ಸೊ ಈ ಒಂದು ನಂಬರ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 3ನೇ 1 ಭಾಗದಷ್ಟು ಮೀಸಲಾತಿಯನ್ನ ಕೊಡ್ತಕ್ಕಂಥ ಒಂದು ಮಸೂದೆಯನ್ನ ಮಂಡಿಸಿರ್ತಾರೆ. ಸೊ ಈ ಒಂದು ಮಸೂದೆಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ, ನಾರಿ ಶಕ್ತಿ ವಂದನ್ ಅಧಿನಿಯಮ್ ಅಂತಕ್ಕಂಥ ಒಂದು ನಾಮಕರಣವನ್ನ ಕೊಟ್ಟಿರ್ತಾರೆ. ಸೊ ಹಾಗಿದ್ರೆ ಈ ಒಂದು ನಿಯಮ ಯಾವಾಗಿಂದ ಅಪ್ಲಿಕಬಲ್ ಆಗುತ್ತೆ? ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋದಾದ್ರೆ, ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ ಏನು ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿರುತ್ತೆ. ಸೊ ಈ ಅಮೆಂಡ್ಮೆಂಟ್ ಅನ್ನ ಏನಂತ ಕರೀತಾರೆ? ತುಂಬಾ ಎಕ್ಸಾಮ್ಸ್ಗಳಲ್ಲಿ ಆ ಒಂದು ಅಮೆಂಡ್ಮೆಂಟ್ ನ ಸಂಖ್ಯೆಯನ್ನ ಕೇಳಿರ್ತಾರೆ. ಅದರಿಂದ ಆ ಒಂದು ಸಂಖ್ಯೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಅಮೆಂಡ್ಮೆಂಟ್ ಅನ್ನ ನಾವು 128th ಅಮೆಂಡ್ಮೆಂಟ್ ಅಂತ ಕರಿತೇವೆ. ಅಂದ್ರೆ 128ನೇ ತಿದ್ದುಪಡಿ ಮಸೂದೆ 2023 ಅಂತ ಕರಿತೇವೆ. ಸೊ ಈ ಒಂದು ಅಮೆಂಡ್ಮೆಂಟ್ ಅಥವಾ ಈ ಒಂದು ಬಿಲ್ ಏನಿರುತ್ತೆ, 2023ರ ಈ ಒಂದು ಬಿಲ್ ಏನಿರುತ್ತೆ, ಇಂಪ್ಲಿಮೆಂಟೆಡ್ ಓನ್ಲಿ ಆಫ್ಟರ್ ಡಿಲಿಮಿಟೇಷನ್ ಎಕ್ಸರ್ಸೈಸ್. ಅಂದ್ರೆ ಈ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಅಂತ ಮಾಡ್ತಾರೆ. ಅಂದ್ರೆ ನಮ್ಮ ಒಂದು ಕಾನ್ಸ್ಟಿಟ್ಯೂಯನ್ಸಿಸ್ ಅಥವಾ ಕ್ಷೇತ್ರಗಳೇನಿರುತ್ತೆ, ಆ ಕ್ಷೇತ್ರಗಳ ಗಡಿ ಪ್ರದೇಶಗಳು ಅಥವಾ ಬೌಂಡ್ರೀಸ್ ಅಂತ ನಾವೇನ್ ಕರಿತೇವೆ, ಸೊ ಅದರಲ್ಲಿ ಬದಲಾವಣೆಗಳನ್ನ ಮಾಡ್ತಾರೆ. ಆ ಪ್ರೋಸೆಸ್ ಅನ್ನ ನಾವು ಡಿಲಿಮಿಟೇಷನ್ ಅಂತ ಕರಿತೇವೆ. ಆ ಡಿಲಿಮಿಟೇಷನ್ ಪ್ರೋಸೆಸ್ ಆದ ನಂತರ ಈ ಒಂದು ನಿಯಮ ಲಾಗು ಆಗುತ್ತೆ. ಅಲ್ಲಿವರೆಗೂ ಈ ಒಂದು ನಿಯಮವನ್ನ ಅಳವಡಿಸ್ಕೊಳ್ಳೋದಿಲ್ಲ. ಸೊ ಅದಾದ್ಮೇಲೆ ಈ ಒಂದು ಡಿಲಿಮಿಟೇಷನ್ ಮಾಡಲಿಕ್ಕೆ ನಮಗೆ ಪಾಪ್ಯುಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯನ್ ಆಗಿರುತ್ತೆ. ಹಾಗಿದ್ರೆ ಯಾವ ಜನಗಣತಿ ಅಥವಾ ಯಾವ ಸೆನ್ಸಸ್ ನ ಪ್ರಕಾರ ಡಿಲಿಮಿಟೇಷನ್ ಮಾಡ್ತಾರೆ ಅಂದ್ರೆ, ಯೂಸಿಂಗ್ ದಿ ಡೇಟಾ ಫ್ರಮ್ ದಿ ಲೇಟೆಸ್ಟ್ ಸೆನ್ಸಸ್. ಅಂದ್ರೆ ಲೇಟೆಸ್ಟ್ ಅಥವಾ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಜನಗಣತಿಯ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡ್ತಾರೆ. ಅಂದ್ರೆ ಕ್ಷೇತ್ರಗಳ ಒಂದು ಗಡಿಗಳನ್ನ ನಿರ್ಣಯ ಮಾಡ್ತಾರೆ. ಆ ಒಂದು ನಿರ್ಣಯ ಆದ ನಂತರ ಈ ಒಂದು ಮಸೂದೆ ಅಪ್ಲಿಕಬಲ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಡಿಲಿಮಿಟೇಷನ್ ಪ್ರೋಸೆಸ್ ಯಾವಾಗ ನಡೆಯುತ್ತೆ? ಸೊ ಈ ಒಂದು ಡಿಲಿಮಿಟೇಷನ್ ಪ್ರೋಸೆಸ್ ನಡೀತಕ್ಕಂಥದ್ದು 2026ರಲ್ಲಿ ನಡೆಯುತ್ತೆ. ಸೊ ಈ ಡೇಟ್ ನಿಮ್ಗೆ ಗೊತ್ತಿರಬೇಕು.
2026 ಈ ಒಂದು ಡಿಲಿಮಿಟೇಷನ್ ಅಥವಾ ಕ್ಷೇತ್ರಗಳ ಗಡಿಗಳ ಒಂದು ಮರುವಿನ್ಯಾಸ ಅಂತ ನಾವೇನು ಹೇಳ್ತೇವೆ. ಸೊ ಇದು 2026ರಲ್ಲಿ ನಡೀತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಬದಲಾವಣೆ ಏನಿರುತ್ತೆ ಅಂದ್ರೆ ಮಹಿಳೆಯರಿಗೆ ಕೊಡ್ತಕ್ಕಂಥ ಒಂದು ಮೀಸಲಾತಿ ಏನಿರುತ್ತೆ ಅದು ಲೇಟೆಸ್ಟ್ ಅಂದ್ರೆ ಬಹಳ ಫಾಸ್ಟ್ ಅಂದ್ರೂ ಕೂಡ ಯಾವಾಗ ಇದು ಅಪ್ಲಿಕಬಲ್ ಆಗ್ಬೋದು ಅಂದ್ರೆ 2029ರ ಜನರಲ್ ಎಲೆಕ್ಷನ್ ಅಥವಾ ಸಾರ್ವತ್ರಿಕ ಚುನಾವಣೆ ಏನ್ ಬರುತ್ತೆ 2029ನಲ್ಲಿ ಆ ಸಮಯದ ವೇಳೆಗೆ ಇದು ಅಪ್ಲಿಕಬಲ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಈ ಒಂದು ಬದಲಾವಣೆಯನ್ನ ಮಾಡಲಿಕ್ಕೆ ಇರತಕ್ಕಂಥ ಪ್ರಮುಖವಾದ ಕಾರಣ ಏನು? ಆ ಕಾರಣದ ಜೊತೆಗೆ ಈ ಒಂದು ಮೀಸಲಾತಿ ಏನು ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೂ ಏನಾದರೂ ಪ್ರಾವಿಷನ್ಸ್ ಇದೆಯಾ ಅನ್ನೋದನ್ನ ನಾವು ಚೆಕ್ ಮಾಡಬೇಕಾಗಿರುತ್ತೆ. ಸೊ ಈ ಮೀಸಲಾತಿ ಒಳಗಡೆ ಮತ್ತೊಂದು ಪ್ರಾವಿಷನ್ ಇರುತ್ತೆ. ಆ ಪ್ರಾವಿಷನ್ ಏನು ಅಂದ್ರೆ ವಿತಿನ್ ದಿ ವಿಮೆನ್ಸ್ ಕೋಟಾ ಅಂದ್ರೆ ಮಹಿಳೆಯರಿಗಾಗಿ ಇವಾಗ ಏನು ಕೋಟಾವನ್ನ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಮತ್ತೆ ರಿಸರ್ವೇಶನ್ ಇರುತ್ತೆ. ಆ ರಿಸರ್ವೇಶನ್ ಯಾರು ಕೊಡ್ತಾ ಇರ್ತಾರೆ ಅಂದ್ರೆ ಸ್ಕೆಡ್ಯೂಲ್ ಕಾಸ್ಟ್ ಮತ್ತೆ ಸ್ಕೆಡ್ಯೂಲ್ ಟ್ರೈಬ್ಸ್ಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಆ ಮೀಸಲಾತಿಯ ಒಳಗಡೆ ಇರ್ತಕ್ಕಂಥ ಟೋಟಲ್ ಪರ್ಸೆಂಟೇಜ್ ಏನಿರುತ್ತೆ ಸೊ ಅದರಲ್ಲಿ ಮತ್ತೆ ಮೀಸಲಾತಿಯನ್ನ ಕೊಟ್ಟಿರ್ತಾರೆ. ಸೊ ಇವ್ರಿಗೋಸ್ಕರ ಎಷ್ಟು ಮೀಸಲಾತಿಯನ್ನ ಕೊಡ್ತಾರೆ ಅಂದ್ರೆ 1/3 ಆಫ್ ದಿ ಟೋಟಲ್ ಸೀಟ್ಸ್ ಅಂದ್ರೆ 1/3 ಒಟ್ಟು ಸೀಟ್ಸ್ ಏನಿದಾವೆ ಮಹಿಳೆಯರಿಗೆ ಅಲಾಟ್ ಮಾಡಿರ್ತಕ್ಕಂಥ ಒಟ್ಟು ಸೀಟ್ಗಳೇನಿರ್ತವೆ ಸೊ ಅದರಲ್ಲಿ 1/3 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅವರು ವಿನಾಯಿತಿಯನ್ನ ಅಥವಾ ಮೀಸಲಾತಿಯನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ SC STಗೆ ಬಿಟ್ಟು OBCಗೆ ಏನಾದರೂ ಮತ್ತೆ ರಿಸರ್ವೇಶನ್ಸ್ ಇದೆಯಾ ಅಂದ್ರೆ ಸೊ ಯಾವುದೇ ರೀತಿಯ ರಿಸರ್ವೇಶನ್ OBCಗೆ ಇರೋದಿಲ್ಲ. ಅಂದ್ರೆ ಇತರೆ ಹಿಂದುಳಿದ ವರ್ಗಗಳು ಅಂತ ನಾವೇನು ಕರಿತೇವೆ ಅಥವಾ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಕರಿತೇವೆ ಸೊ ಅವರಿಗೆ ಯಾವುದೇ ರೀತಿಯ ಒಂದು ರಿಸರ್ವೇಶನ್ ಇಲ್ಲಿ ಇರೋದಿಲ್ಲ. ಸೊ ಈ ಒಂದು ಲಾ ಎಲ್ಲಿವರೆಗೂ ಇಂಪ್ಲಿಮೆಂಟ್ ಆಗಿರುತ್ತೆ ಅಂದ್ರೆ ಸೊ ಅದು ಅಪ್ಲಿಕಬಲ್ ಆದ ನಂತರ 15 ವರ್ಷಗಳವರೆಗೆ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಒಂದು ಕಾನೂನಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಾನೂನನ್ನ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಏನಿತ್ತು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂದ್ರೆ ಸೊ ನಮ್ಮ ಒಂದು ಲೋಕಲ್ ಗವರ್ನೆನ್ಸ್ ಅಂತ ನಾವೇನು ಕರಿತೇವೆ ಅಂದ್ರೆ ಸ್ಥಳೀಯ ಆಡಳಿತ ಅಂತ ನಾವೇನು ಕರಿತೇವೆ ಸೊ ಅಲ್ಲಿ ವಿಮೆನ್ ರೆಪ್ರೆಸೆಂಟೇಷನ್ ಬಹಳ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಪಂಚಾಯತ್ ಸಿಸ್ಟಮ್ ಆಗಿರ್ಬೋದು ಅಥವಾ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಅಥವಾ ಮುನ್ಸಿಪಲ್ ಬಾಡೀಸ್ ಅಂತ ನಾವೇನು ಕರಿತೇವೆ ಸೊ ಇಲ್ಲಿ ಪುರುಷರು ಮತ್ತು ಮಹಿಳೆಯರನ್ನ ನಾವು ಹೋಲಿಕೆ ಮಾಡಿಕೊಂಡಾಗ ಮಹಿಳೆಯರ ಪ್ರಾತಿನಿಧ್ಯತೆ ತುಂಬಾ ಚೆನ್ನಾಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ದೇರ್ ಈಸ್ ಅ ಪ್ರಾಬ್ಲಮ್ ಇನ್ ಸ್ಟೇಟ್ ಲೆಜಿಸ್ಲೇಚರ್ ಅಂಡ್ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಸೊ ಇನ್ನೂ ಕೂಡ ಮಹಿಳೆಯರ ಪಾರ್ಟಿಸಿಪೇಷನ್ ಅಂತಕ್ಕಂಥದ್ದು ಬಹಳ ಕಡಿಮೆ ಇದೆ. ಸೊ ಇತ್ತೀಚಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ಪ್ರಕಾರ ಲೋಕಸಭೆಯಲ್ಲಿ ಕೇವಲ 15% ಮಾತ್ರ ನಾವು ವಿಮೆನ್ ಪಾರ್ಟಿಸಿಪೇಷನ್ ಅನ್ನ ನೋಡಬಹುದಾಗಿರುತ್ತೆ. ಮತ್ತೆ ಈ ಒಂದು ಸ್ಟೇಟ್ ಅಸೆಂಬ್ಲಿಗಳಲ್ಲಿ ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಸೆಂಬ್ಲಿಗಳಲ್ಲಿ ಕೇವಲ 10% ಅಷ್ಟು ನಾವು ರೆಪ್ರೆಸೆಂಟೇಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿ ಆಲ್ವೇಸ್ ಟಾಕ್ ಅಬೌಟ್ ವಿಮೆನ್ ಎಂಪವರ್ಮೆಂಟ್ ಅಂಡ್ ಜೆಂಡರ್ ಈಕ್ವಾಲಿಟಿ. ಸೊ ಇದನ್ನೆಲ್ಲ ನಾವು ಸಾಕಾರಗೊಳಿಸಬೇಕಾಗಿದ್ರೆ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಪ್ರಾವಿಷನ್ಸ್ ಅನ್ನ ನಾವು ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಬದಲಾವಣೆಯನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಎರಡನೇ ಪ್ರಶ್ನೆಗೆ ನಾವು ಹೋಗೋಣ. ಸೊ ಇವತ್ತಿನ ಎರಡನೇ ಪ್ರಶ್ನೆ, ಕರ್ನಾಟಕದ ಯಾವ ಪ್ರಸಿದ್ಧ ಹೊಯ್ಸಳ ದೇವಾಲಯಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಕ್ಕೆ ಅಥವಾ ಪಟ್ಟಿಗೆ ಸೇರಿಸಲಾಗಿದೆ? ವಿಚ್ ಫೇಮಸ್ ಹೊಯ್ಸಳ ಟೆಂಪಲ್ಸ್ ಇನ್ ಕರ್ನಾಟಕ ಹ್ಯಾವ್ ಬಿನ್ ಆಡೆಡ್ ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್? ಸೊ ನಿನ್ನೆ ತಾನೆ ಅಥವಾ ಕಳೆದ ಸಂಚಿಕೆಯಲ್ಲಿ ನಾನು ಶಾಂತಿನಿಕೇತನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ವೆಸ್ಟ್ ಬೆಂಗಾಲ್ನ ಶಾಂತಿನಿಕೇತನ್ ಏನಿದೆ ಸೊ ಇದನ್ನ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಇವಾಗ ಅದಾಗಿದ ನೆಕ್ಸ್ಟ್ ಡೇನೆ ಇನ್ನೊಂದು ಅಪ್ಡೇಟ್ ಬಂದಿರುತ್ತೆ. ಸೊ ಅದೇನು ಅಂದ್ರೆ ಹೊಯ್ಸಳರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯಗಳನ್ನ ಕೂಡ ಯುನೆಸ್ಕೋ ಪಟ್ಟಿಯ ಒಳಗಡೆ ಸೇರಿಸಲಾಗಿರುತ್ತೆ. ಆ ದೇವಾಲಯಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಲೂರು, ಹಳೇಬೀಡು ಮತ್ತೆ ಸೋಮನಾಥಪುರ ಅಂತ ನಾವೇನು ಕರೀತೇವೆ. ಸೊ ಈ ದೇವಾಲಯಗಳನ್ನು ಕೂಡ ಈಗ ಯುನೆಸ್ಕೋ ವತಿಯಿಂದ ಪ್ರೊಟೆಕ್ಟ್ ಮಾಡಲಾಗುತ್ತೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದ್ರೆ ಸೊ ಅಪ್ಡೇಟ್ ಈಸ್ ಅಬೌಟ್ India's 42nd UNESCO World Heritage Site. So this number is very very important. So usually ಸಂಖ್ಯೆಗಳ ಮೇಲೆ ನಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ಬಹಳ ಇತ್ತೀಚೆಗೆ ಫಸ್ಟ್ ಯಾವ್ದು ಆಗಿರತಕ್ಕಂಥದ್ದು, 41 ಯಾವುದು, 42 ಯಾವುದು, 40th ಯಾವುದು. ಸೊ ಈ ರೀತಿಯ ಸಂಖ್ಯೆಗಳ ಮೇಲೆ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಿದ್ರೆ ಈ ಒಂದು ದೇವಾಲಯಗಳು ಈಗ ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂಥ ದೇವಾಲಯಗಳು 42ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಹೊಯ್ಸಳರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯಗಳನ್ನ ಈಗ ಸೇರಿಸಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಈ ಹೊಯ್ಸಳರ ಈ 3 ದೇವಾಲಯಗಳೇನಿದ್ದಾವೆ ಸೊ ಅದು ಯಾವ ವಾಸ್ತುಶಿಲ್ಪಿ ಅಥವಾ ಆರ್ಕಿಟೆಕ್ಟ್ ಬಗ್ಗೆ ಕೇಳ್ತಾರೆ. ಆರ್ಟ್ ಅಂಡ್ ಕಲ್ಚರ್ ಅಂತ ನಾವೇನು ಹೇಳ್ತೇವೆ. ಸೊ ಯಾವ ಒಂದು ವಾಸ್ತುಶಿಲ್ಪದ ವಿನ್ಯಾಸದಲ್ಲಿ ಆ ಕಟ್ಟಡಗಳನ್ನು ಕಟ್ಟಲಾಗಿದೆ. ಸೊ ಈ ಎಲ್ಲ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ as I told you before, so ಹೊಯ್ಸಳರ
ಟೆಂಪಲ್ಸ್ ಆಗಿರ್ತಕ್ಕಂಥ ಬೇಲೂರು, ಹಳೆಬೀಡು ಮತ್ತೆ ಸೋಮನಾಥಪುರ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಈ 3 ದೇವಾಲಯಗಳನ್ನ ಸೊ ಈಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಂತ ನಾವೇನು ಕರಿತೇವೆ, ಸೊ ಇದಕ್ಕೆ ನಾವು ಸೇರಿಸಲಾಗಿರುತ್ತೆ ಅಥವಾ ಇದಕ್ಕೆ ಸೇರಿಸಲಾಗಿರುತ್ತೆ. ಸೊ ಈ 3 ಪ್ಲೇಸಸ್ ಏನಿದಾವೆ, ಸೊ ದೇ ಆರ್ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ ಅಂತ ಕರಿತೇವೆ. ಅಂದ್ರೆ ಹೊಯ್ಸಳರಿಗೆ ಸಂಬಂಧಪಟ್ಟಂತ ಒಂದು ಪವಿತ್ರವಾದ ತಾಣಗಳು ಅಂತ ಕರಿತೇವೆ. ಸೊ ಇವುಗಳನ್ನ ಈಗ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪಟ್ಟಿಗೆ ಸೇರಿರ್ತಕ್ಕಂಥ ಒಂದು ಸಂಖ್ಯೆಯಲ್ಲಿ ಅಥವಾ ಕ್ರಮದಲ್ಲಿ ಇದು ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 42nd ಪ್ಲೇಸ್ ಅಲ್ಲಿ ಇದೆ. ಅಂದ್ರೆ ಈ 3 ಒಂದೇ ಸಂಖ್ಯೆ ಕೊಟ್ಟಿರ್ತಾರೆ, 3ಕ್ಕೂ ಒಂದೊಂದು ಸೆಪರೇಟ್ ನಂಬರಿಂಗ್ ಕೊಟ್ಟಿರೋದಿಲ್ಲ. ಸೊ ಈ 3ಕ್ಕೂ ಸೇರಿಸಿ 42ನೇ ವಿಶ್ವ ಪಾರಂಪರಿಕ ತಾಣ ಅಂತ ಇದಕ್ಕೆ ಮಾನ್ಯತೆಯನ್ನ ನೀಡಲಾಗಿರುತ್ತೆ. ಸೊ ಇತ್ತೀಚೆಗಷ್ಟೇ ಆಸ್ ಐ ಟೋಲ್ಡ್ ಯು ರವೀಂದ್ರನಾಥ್ ಟಾಗೂರ್ ಶಾಂತಿನಿಕೇತನ್ ಅಂತ ನಾವೇನು ಕರಿತೇವೆ, ಸೊ ಇದಕ್ಕೂ ಕೂಡ ಯುನೆಸ್ಕೋದವರು ಒಂದು ಹೆರಿಟೇಜ್ ಲಿಸ್ಟ್ ಅಥವಾ ಪಟ್ಟಿಗೆ ಸೇರಿಸಿಕೊಡ್ಲಾಗಿರುತ್ತೆ. ಸೊ ಈ 3 ದೇವಾಲಯಗಳ ಬಗ್ಗೆ ನಾನು ಏನು ಡಿಸ್ಕಸ್ ಮಾಡ್ತಾ ಇದ್ದೆ, ಈ 3 ದೇವಾಲಯಗಳು ಏಪ್ರಿಲ್ 15, 2014ರಿಂದ ಅಂದ್ರೆ ಫ್ರಮ್ ಏಪ್ರಿಲ್ 15, 2014 ಇಂದ ಈ 3 ದೇವಾಲಯಗಳು ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಇದ್ವು. ಟೆಂಟೇಟಿವ್ ಅಂದ್ರೆ ಫಸ್ಟ್ ತಾತ್ಕಾಲಿಕ ಪಟ್ಟಿ ಅಂತ ಮಾಡ್ತಾರೆ. ಸೊ ಅದಾದ್ಮೇಲೆ ಅದನ್ನ ಮೇನ್ ಪಟ್ಟಿಗೆ ಅಪ್ರೂವಲ್ ಮಾಡ್ತಾರೆ. ಸೊ ಈ 3 ದೇವಾಲಯಗಳು 2014 ಏಪ್ರಿಲ್ 15ನೇ ತಾರೀಕಿನಿಂದ ಅಂದ್ರೆ ಸರಿಸುಮಾರು 9 ವರ್ಷಗಳ ಕಾಲ ಸೊ ಇವು ತಾತ್ಕಾಲಿಕ ಪಟ್ಟಿಯಲ್ಲಿದ್ದವು. ಸೊ ಈಗ ಇವುಗಳನ್ನ ಮೇನ್ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಅದಾದ್ಮೇಲೆ ದಿ ಆಲ್ರೆಡಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಆಫ್ ದಿ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶದ ಒಂದು ಪುರಾತತ್ವ ಸರ್ವೇಕ್ಷಣಾ ವತಿಯಿಂದ ಅಂದ್ರೆ ಇಂಡಿಯಾದಲ್ಲೂ ಕೂಡ ಈ ಒಂದು ಹಿಸ್ಟಾರಿಕಲ್ ಪ್ಲೇಸಸ್ ಏನಿರ್ತವೆ ಸೊ ಅದನ್ನ ನಮ್ಮ ಭಾರತ ಸರ್ಕಾರದ ಸಾಮರ್ಥ್ಯದಲ್ಲಿ ಅಥವಾ ಕೆಪಾಸಿಟಿಯಲ್ಲೂ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಲಿಸ್ಟ್ ಅಲ್ಲೂ ಕೂಡ ನಾವು ಈ 3 ದೇವಾಲಯಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ನಾವೇನು ಹೇಳ್ತೇವೆ, ಸೊ ಅದರಲ್ಲೂ ಕೂಡ ಈ 3 ದೇವಾಲಯಗಳನ್ನ ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ. ಸೊ ಈಗ ಯುನೆಸ್ಕೋ ಪಟ್ಟಿಗೆ ಸೇರಿರುವ ಕಾರಣದಿಂದ ಇದರ ರಕ್ಷಣಾ ಸ್ಟೇಟಸ್ ಅಥವಾ ಪ್ರೊಟೆಕ್ಟಿವ್ ಸ್ಟೇಟಸ್ ಅಂತ ನಾವೇನು ಹೇಳ್ತೇವೆ, ಸೊ ಇದು ಇನ್ನೂ ಕೂಡ ಹೆಚ್ಚಾಗುತ್ತೆ. ಸೊ ಯುನೆಸ್ಕೋ ವತಿಯಿಂದ ಇದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಫಂಡ್ ಅಥವಾ ನಿಧಿಯನ್ನು ಕೂಡ ನಮಗೆ ನೀಡಲಾಗುತ್ತೆ. ಸೊ ಆ ಒಂದು ಫಂಡ್ ಅನ್ನ ಉಪಯೋಗಿಸಿಕೊಂಡು ಈ ಪ್ಲೇಸಸ್ ಗಳನ್ನ ನಾವು ಬಹಳ ದಿನಗಳ ಕಾಲ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಹೆಲ್ಪ್ ಆಗುತ್ತೆ. ಸೊ ಅದು ಯುನೆಸ್ಕೋದಿಂದ ನಮಗಾಗ್ತಕ್ಕಂಥ ಒಂದು ಅನುಕೂಲವಾಗಿರುತ್ತೆ. ಸೊ ಈಗ ಈ ಒಂದು ಟೆಂಪಲ್ಸ್ ಗಳ ಬಗ್ಗೆ ಸ್ವಲ್ಪ ಹಿಸ್ಟಾರಿಕಲ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಅದು ಯಾವ ಸೆಂಚುರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯಗಳಾಗಿರುತ್ತೆ ಅಂದ್ರೆ 12th and 13th ಸೆಂಚುರಿ 12ನೇ ಮತ್ತು 13ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ದೇವಾಲಯಗಳಾಗಿರುತ್ತೆ. ಸೊ ನಾನು ಮುಂಚೆನೆ ಹೇಳಿದೆ, ಸೊ ಈ ಒಂದು ದೇವಾಲಯಗಳ ಒಂದು ಆರ್ಕಿಟೆಕ್ಚರ್ ವಾಸ್ತುಶಿಲ್ಪ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಸೊ ಈ 3 ದೇವಾಲಯಗಳ ಒಂದು ವಾಸ್ತುಶಿಲ್ಪ ಏನಿರುತ್ತೆ ಅದು ಒನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇರೋದಿಲ್ಲ, ಇಟ್ ಇಸ್ ದಿ ಕಂಬೈನ್ಡ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇರುತ್ತೆ. ಅಂದ್ರೆ ಬೇರೆ ಬೇರೆ ವಾಸ್ತುಶಿಲ್ಪಗಳ ಪ್ರಕಾರ ಇದನ್ನ ಕಟ್ಟಿರ್ತಾರೆ. ಆ ಒಂದು ಆರ್ಕಿಟೆಕ್ಚರಲ್ ಪ್ಯಾಟರ್ನ್ಸ್ ಯಾವ್ದು ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಬರ್ತೇನೆ. ಸೊ ಇದು ಫಂಡಮೆಂಟಲ್ ಡ್ರಾವಿಡಿಯನ್ ಮಾರ್ಫಾಲಜಿ ಆಗಿರುತ್ತೆ. ಅಂದ್ರೆ ಮೂಲಭೂತವಾಗಿ ಇವು ದ್ರಾವಿಡ ರೂಪವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಾಸ್ತುಶಿಲ್ಪವನ್ನ ನಾವು ನೋಡಬಹುದಾಗಿರುತ್ತೆ. ಇದರ ಜೊತೆಗೆ ಇನ್ಫ್ಲೂಯೆನ್ಸಸ್ ಫ್ರಮ್ ದಿ ಭೂಮಿಜಾ ಸ್ಟೈಲ್ ಪ್ರಿವಲೆಂಟ್ ಇನ್ ಸೆಂಟ್ರಲ್ ಇಂಡಿಯಾ ಅಂದ್ರೆ ಮಧ್ಯ ಭಾರತದಲ್ಲಿರ್ತಕ್ಕಂಥ ಇನ್ನೊಂದು ಭೂಮಿಜಾ ಶೈಲಿ ಅಂತ ಕರಿತೇವೆ. ಸೊ ಇದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ನಾಗರ ಟ್ರೆಡಿಷನ್ಸ್ ಆಫ್ ನಾರ್ದರ್ನ್ ಅಂಡ್ ವೆಸ್ಟರ್ನ್ ಇಂಡಿಯಾ ಅಂದ್ರೆ ಉತ್ತರ ಮತ್ತು ಪಶ್ಚಿಮ ಭಾರತದ ಒಂದು ನಾಗರ ಸಂಪ್ರದಾಯ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನು ಕೂಡ ನಾವು ಈ ಟೆಂಪಲ್ಸ್ ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಇದ್ರ ಜೊತೆಗೆ ಕರ್ನಾಟಕ ದ್ರಾವಿಡ ಮೋಡ್ಸ್ ಫೇವರ್ಡ್ ಬೈ ದಿ ಕಲ್ಯಾಣಿ ಚಾಲುಕ್ಯಸ್ ಅಂದ್ರೆ ಈ ಕಲ್ಯಾಣಿ ಚಾಲುಕ್ಯರು ಬಹಳ ಮೆಚ್ಚಿದಂತಹ ಕರ್ನಾಟಕದ ದ್ರಾವಿಡ ವಿಧಾನಗಳನ್ನ ಇಲ್ಲಿ ಗಣನೀಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಕ್ಕೆ ನಾನು ಮುಂಚೆನೆ ಹೇಳಿದ್ದು ಇಲ್ಲಿರ್ತಕ್ಕಂಥ ವಾಸ್ತುಶಿಲ್ಪ ಒನ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರೋದಿಲ್ಲ. ಸೊ ಬೇಕಾದಷ್ಟು ಅಥವಾ ಬೇರೆ ಬೇರೆ ಒಂದು ಪ್ಯಾಟರ್ನ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಮಿಕ್ಸ್ಚರ್ ಆಫ್ ಆರ್ಕಿಟೆಕ್ಚರಲ್ ಡಿಸೈನ್ ಗಳನ್ನ ನಾವು ಈ ದೇವಾಲಯಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಏನಿದೆ ಇದು ಪರೀಕ್ಷೆಗಳಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಹೂ ಬಿಲ್ಟ್ 41st ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಶಾಂತಿನಿಕೇತನ್. ಸೊ ನಾನು ಕಳೆದ ತರಗತಿಯಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಶಾಂತಿನಿಕೇತನ್, ಸೊ ಇದು ಭಾರತದ ವತಿಯಿಂದ 41ನೇ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಕೊಂಡಿರುತ್ತೆ. ಸೊ ಇದನ್ನ ಬಿಲ್ಡ್ ಮಾಡಿದ್ ಯಾರು ಅಂತಕ್ಕಂಥ ಪ್ರಶ್ನೆಗೆ ನೀವು ಉತ್ತರವನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಸೊ 3ನೇ ಪ್ರಶ್ನೆ, ಇತ್ತೀಚೆಗೆ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಉದ್ದೇಶವೇನು? ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ PM ವಿಶ್ವಕರ್ಮ
ವಿಶ್ವಕರ್ಮ ಸ್ಕೀಮ್ ಲಾಂಚ್ ರೀಸೆಂಟ್ಲಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಮೇಲಾಧಾರ ಮುಕ್ತ ಸಾಲಗಳು ಮತ್ತು ಕೌಶಲ್ಯ ತರಬೇತಿಯನ್ನ ಒದಗಿಸ್ತಕ್ಕಂಥದ್ದು. ಅಂದ್ರೆ ಪ್ರೊವೈಡಿಂಗ್ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಅಂಡ್ ಸ್ಕಿಲ್ ಟ್ರೈನಿಂಗ್ ಟು ಟ್ರೆಡಿಷನಲ್ ಆರ್ಟಿಸನ್ಸ್ ಅಂಡ್ ಕ್ರಾಫ್ಟ್ಸ್ಮನ್ಸ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಕರಕುಶಲ ಕರ್ಮಿಗಳು ಏನಿರ್ತಾರೆ, ಸೊ ಅವರಿಗೆ ವಿತೌಟ್ ಕೊಲ್ಯಾಟ್ರಲ್ ಅಂದ್ರೆ ಅವರು ಲೋನ್ ಅನ್ನ ತೆಗೆದುಕೊಳ್ಬೇಕಾಗಿದ್ರೆ ನಾವೇನಾದ್ರೂ ಗ್ಯಾರಂಟಿಯನ್ನ ಕೊಡಬೇಕಾಗಿರುತ್ತೆ. ನಮ್ಮ ಪ್ರಾಪರ್ಟಿ ಆಗಿರ್ಬೋದು ಅಥವಾ ನಮ್ಮ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ಈ ರೀತಿಯಾಗಿ ಏನೋ ಒಂದು ಸೆಕ್ಯೂರಿಟಿಯನ್ನ ಕೊಡಬೇಕಾಗಿರುತ್ತೆ. ಬಟ್ ಈ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಅಂತಕ್ಕಂಥ ಒಂದು ಯೋಜನೆಯನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರಲ್ಲಿ ಅವರು ಯಾವುದೇ ರೀತಿಯ ಕೊಲ್ಯಾಟ್ರಲ್ ಅಥವಾ ಮೇಲಾಧಾರವನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಯೋಜನೆಯನ್ನ ನಾವು ವಿಶ್ವಕರ್ಮ ಅಂತ ಕರಿತೇವೆ. ಸೊ ಈ ಒಂದು ವಿಶ್ವಕರ್ಮವನ್ನ ಈಗ ಕೇಂದ್ರ ಸರ್ಕಾರದ ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡುವ ಸಮಯದಲ್ಲಿ ಯಶೋಭೂಮಿಯನ್ನು ಕೂಡ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ವಿಶ್ವಕರ್ಮ ಯೋಜನೆ ಮತ್ತು ಯಶೋಭೂಮಿ ಎರಡರ ಬಗ್ಗೆ ಸಂಪೂರ್ಣ ಮಾಹಿತಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ಒನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನಾನು ಪ್ರಶ್ನೆಯಲ್ಲಿ ಹೇಳಿದ್ದೇನೆ. ಸೊ ಇದನ್ನ ನಾವು PM ವಿಶ್ವಕರ್ಮ ಅಂತ ಕರಿತೇವೆ. ಸೊ ಬಹಳ ಎಕ್ಸಾಮ್ಸ್ ಅಲ್ಲಿ ಸ್ಕೀಮ್ಸ್ ಬಗ್ಗೆ ಅಥವಾ ಪ್ರೋಗ್ರಾಮ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ವಿಶ್ವಕರ್ಮ ಅಂತಕ್ಕಂಥದ್ದು ಕೊಲ್ಯಾಟ್ರಲ್ ಫ್ರೀ ಲೋನ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ಮೇಲಾಧಾರ ಇಲ್ಲದೆ ಸಾಲವನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಬರೀ ಸಾಲವನ್ನ ಕೊಡೋದಿಲ್ಲ, ಅದ್ರ ಜೊತೆಗೆ ಸ್ಕಿಲ್ ಟ್ರೈನಿಂಗ್ ಅನ್ನ ಕೂಡ ಮಾಡ್ತಾರೆ. ಅಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಕೌಶಲ್ಯ ತರಬೇತಿಯನ್ನ ಕೂಡ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಹಾಗಿದ್ರೆ ಆರ್ಟಿಕ್ರಾಫ್ಟ್ಸ್ ಮತ್ತೆ ಕ್ರಾಫ್ಟ್ಸ್ಮನ್ಸ್ ಅಂದ್ರೆ ಕರಕುಶಲ ಕರ್ಮಿಗಳು ಅಂದ್ರೆ ಸಾಕಷ್ಟು ಕರಕುಶಲ ಕರ್ಮಿಗಳಿರ್ತಾರೆ. ಸೊ ಅದರಲ್ಲಿ ಅವರು ಕನ್ಸಿಡರ್ ಮಾಡಿರ್ತಕ್ಕಂಥದ್ದು 18 ಕ್ಯಾಟಗರೀಸ್ ಅಂದ್ರೆ 18 ವರ್ಗಗಳಲ್ಲಿರ್ತಕ್ಕಂಥ ಆರ್ಟಿಸನ್ಸ್ ಅಥವಾ ಕರಕುಶಲ ಕರ್ಮಿಗಳು ಅಂತ ನಾವೇನು ಹೇಳ್ತೇವೆ, ಆ ವರ್ಗದಲ್ಲಿ ಬರ್ತಕ್ಕಂಥ ಜನರಿಗೆ ಕೌಶಲ್ಯವನ್ನ ನೀಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆ ಅಥವಾ ಇದ್ರ ಜೊತೆಗೆ ನಾನು ಇನ್ನೊಂದು ಬಿಲ್ಡಿಂಗ್ ಬಗ್ಗೆ ಕೂಡ ಹೇಳಿದ್ದೆ, ಇದನ್ನ ನಾವು ಯಶೋಭೂಮಿ ಅಂತ ಕರಿತೇವೆ. ಸೊ ಇದನ್ನು ಕೂಡ ಈಗ ಇದರ ಫಸ್ಟ್ ಫೇಸ್, ಯಾಕಂದ್ರೆ ಈ ಒಂದು ಬಿಲ್ಡಿಂಗ್ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ಆಗ್ತಕ್ಕಂಥದ್ದು ಬಹಳ ಇದೆ. ಬಟ್ ಇದರ ಮೊದಲ ಹಂತದ ಒಂದು ಕಟ್ಟಡ ಏನಿರುತ್ತೆ, ಸೊ ಇದನ್ನು ಕೂಡ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಈ ಒಂದು ಕಟ್ಟಡವನ್ನ ನಾವು ಯಶೋಭೂಮಿ ಅಂತ ಕರಿತೇವೆ. ಸೊ ಈ ಒಂದು ಯಶೋಭೂಮಿ ಎಲ್ಲಿದೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದಾಗ ನವದೆಹಲಿಯ ದ್ವಾರಕದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಕಟ್ಟಡವಾಗಿರುತ್ತೆ. ಸೊ ಈ ಒಂದು ಕಟ್ಟಡವನ್ನ ಯಾವ ಕಾರಣಕ್ಕಾಗಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಎಕ್ಸಿಬಿಷನ್ ಆಗಿರ್ಬೋದು, ಕಾನ್ಫರೆನ್ಸಸ್ ಆಗಿರ್ಬೋದು, ಸೊ ಎಲ್ಲವನ್ನ ಕೂಡ ಅಕಾಮಡೇಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶ ಪ್ರಪಂಚದಲ್ಲಿಯೇ ದೊಡ್ಡ ದೊಡ್ಡ ಒಂದು ಆಡಿಟೋರಿಯಂಸ್ ಏನಿರ್ತವೆ, ಸೊ ಆ ಒಂದು ಪಟ್ಟಿಗೆ ನಮ್ಮ ಭಾರತ ದೇಶವನ್ನ ಸೇರಿಸಬಹುದಾಗಿರ್ತಕ್ಕಂಥ ಒಂದು ಕಟ್ಟಡವಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಸನ್ಸ್ಗೆ ಕೊಡ್ತಕ್ಕಂಥ ಒಂದು ಈ ವಿಶ್ವಕರ್ಮ ಅಂತ ನಾವೇನ್ ಕರಿತೇವೆ, ಸೊ ಇದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅಂದ್ರೆ, ಸೊ ಯಾವಾಗ ಅವರ ಸ್ಕಿಲ್ ಡೆವಲಪ್ ಆಗುತ್ತೆ ಮತ್ತೆ ಅವರು ಒಂದು ಕರಕುಶಲಕರ್ಮಿಯ ಆ ಒಂದು ಉದ್ಯೋಗನ ಮಾಡಲಿಕ್ಕೆ ಅವ್ರಿಗೊಂದು ಲೋನ್ ಸಿಗುತ್ತೆ. ಸೊ ವಿ ಮೇ ಎಕ್ಸ್ಪೆಕ್ಟ್ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ಸ್ ಅಂದ್ರೆ ಆ ಒಂದು ಉತ್ಪನ್ನಗಳ ಗುಣಮಟ್ಟವನ್ನ ಹೆಚ್ಚಿಗೆ ಆಗ್ತಕ್ಕಂಥದನ್ನ ನಾವು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಸೊ ಅದು ಪ್ರಾಡಕ್ಟ್ ಆದ್ರೂ ಆಗಿರ್ಬೋದು, ಸರ್ವಿಸ್ ಸೇವೆ ಆದ್ರೂ ಆಗಿರ್ಬೋದು. ಸೊ ಇದರಲ್ಲಿ ಆ ಒಂದು ಗುಣಮಟ್ಟದಲ್ಲಿ ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದರೊಳಗಡೆ ಅದರ ಜೊತೆಗೆ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಅಂದ್ರೆ ಆಧುನಿಕ ತಂತ್ರಜ್ಞಾನಗಳೇನಿದ್ದಾವೆ, ಸೊ ಅದರಲ್ಲೂ ಕೂಡ ಅವರಿಗೆ ತರಬೇತಿಯನ್ನ ನೀಡಲಾಗುತ್ತೆ. ಅದ್ರ ಜೊತೆಗೆ ಮಾಡರ್ನ್ ಮಾರ್ಕೆಟಿಂಗ್ ಅಂದ್ರೆ ಆ ಒಂದು ಉತ್ಪನ್ನಗಳನ್ನ ಆಧುನಿಕವಾಗಿ ಅವರು ಹೇಗೆ ಮಾರುಕಟ್ಟೆ ಮಾಡಬಹುದು, ಅದು ಆನ್ಲೈನ್ ಸಪೋರ್ಟ್ ಆದ್ರೂ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಧಾನಗಳಲ್ಲಿ ಅವುಗಳನ್ನ ಮಾರಾಟ ಮಾಡ್ತಕ್ಕಂಥ ವಿಧಾನ ಆಗಿರ್ಬೋದು. ಸೊ ಈ ರೀತಿಯ ಬೆಂಬಲವನ್ನ ವಿಶ್ವಕರ್ಮ ಯೋಜನೆಯಲ್ಲಿ ನೀಡಲಾಗುತ್ತೆ. ಸೊ ಹಾಗಿದ್ರೆ ಐ ಟೋಲ್ಡ್ ಯು, ಈ ಒಂದು ಲೋನ್ ಅನ್ನ ನಾವು ಕೊಲ್ಯಾಟ್ರಲ್ ಫ್ರೀ ಅಥವಾ ಯಾವುದೇ ಮೇಲಾಧಾರವಿಲ್ಲದ ಒಂದು ಲೋನ್ ಅಂತ ಹೇಳ್ತಾ ಇದ್ವಿ. ಸೊ ಹಾಗಿದ್ರೆ ಎಷ್ಟು ಲೋನ್ ಅನ್ನ ಕೊಡ್ತಾರೆ ಅಂದ್ರೆ, ಫಸ್ಟ್ ಕಂತಿನಲ್ಲಿ 1 ಲಕ್ಷ ಲೋನ್ ಅನ್ನ ಕೊಡ್ತಾರೆ. ಸೊ ಎರಡನೇ ಕಂತಿನಲ್ಲಿ ಮತ್ತೆ ಅವರಿಗೆ 2 ಲಕ್ಷ ಲೋನ್ ಅನ್ನ ಕೊಡ್ತಾರೆ. ಸೊ ಕೊಲ್ಯಾಟ್ರಲ್ ಫ್ರೀ ಲೋನ್ ಅಂತೂ ಕೊಟ್ಟಿದ್ದಾರೆ. ಹಾಗಿದ್ರೆ ಇದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತಾ ಅಂತಕ್ಕಂಥ ಒಂದು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಸೊ ಕೊಲ್ಯಾಟ್ರಲ್ ಫ್ರೀ ಅಂತೂ ನಿಜ, ಬಟ್ ಇದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅಥವಾ ಬಡ್ಡಿಯನ್ನ ಪೇ ಮಾಡಬೇಕಾಗಿರುತ್ತೆ. ಟೋಟಲ್ ಇಂಟ್ರೆಸ್ಟ್ ಬಂದು 8+5% ಇರುತ್ತೆ. ಅಂದ್ರೆ ಟೋಟಲ್ ಇದಕ್ಕೆ ಅವರು 13% ಅಷ್ಟು ಇಂಟ್ರೆಸ್ಟ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ 8% ಅನ್ನ ಮಿನಿಸ್ಟ್ರಿ ಆಫ್ MSME ವತಿಯಿಂದ ಪೇ ಮಾಡಲಾಗುತ್ತೆ. ಅಂದ್ರೆ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ಉದ್ಯಮಗಳು ಅಂತ ನಾವೇನ್ ಕರೀತೇವೆ. ಸೊ ಈ ಒಂದು ಸಚಿವಾಲಯದ ವತಿಯಿಂದ 8% ಇಂಟ್ರೆಸ್ಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ 5% ಅನ್ನ ಅವರು ಕುಶಲಕರ್ಮಿಗಳಿಂದಾನೇ ಅವರೇ ಈ ಒಂದು 5% ಆಫ್ ದಿ ಇಂಟ್ರೆಸ್ಟ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ ಬರ್ತಕ್ಕಂಥ ಒಂದು ಫೀಸ್ ಅಂದ್ರೆ ಕ್ರೆಡಿಟ್ ಗ್ಯಾರಂಟಿ ಫೀಸ್ ಅಂತ ಕರೀತೇವೆ. ಸೊ ಈ ಒಂದು ಫೀಸ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ಭರಿಸ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಅದಾದ್ಮೇಲೆ ನಾನು ಯಶೋಭೂಮಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಈ ಕಟ್ಟಡದ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಯಶೋಭೂಮಿಯ ಕಟ್ಟಡವಾಗಿರುತ್ತೆ. ಸೊ ಇದು ನಮ್ಮ
ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಕಾನ್ಫರೆನ್ಸಸ್ ಆಗಿರ್ಬೋದು ಅಥವಾ ಎಕ್ಸಿಬಿಷನ್ಸ್ ಆಗಿರ್ಬೋದು, ಸೊ ಇದನ್ನ ಆರ್ಗನೈಸ್ ಮಾಡಬಹುದಾಗಿರ್ತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಕಟ್ಟಡವಾಗಿರುತ್ತೆ. ಸೊ ಬೃಹತ್ ಅಂದ್ರೆ ಎಷ್ಟು? ಸೊ ಇದರ ಟೋಟಲ್ ಏರಿಯಾ ಬಂದು 8.9 ಲ್ಯಾಕ್ ಸ್ಕ್ವೇರ್ ಮೀಟರ್ಸ್ ಇರುತ್ತೆ. ಅಂದ್ರೆ ಟೋಟಲ್ ಏರಿಯಾ ಇನ್ಕ್ಲೂಡಿಂಗ್ ದಿ ಕಾಂಪೌಂಡ್ ಆಫ್ ದಟ್ ಏರಿಯಾ 8.9 ಲಕ್ಷ ಸ್ಕ್ವೇರ್ ಮೀಟರ್ಸ್ ಇರುತ್ತೆ. ಬಟ್ ಅದರ ಒಳಗಡೆ ಬಿಲ್ಡ್ ಮಾಡಿರ್ತಕ್ಕಂಥ ಏರಿಯಾ ಎಷ್ಟಿರುತ್ತೆ ಅಂದ್ರೆ 1.8 ಲ್ಯಾಕ್ ಸ್ಕ್ವೇರ್ ಮೀಟರ್ಸ್ ಅಷ್ಟು ಪ್ರದೇಶದಲ್ಲಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇದನ್ನ ಏನಕ್ಕೆ ಬಳಕೆ ಮಾಡ್ತಾರೆ ಅಂದ್ರೆ ಮೈಸ್ ಅಂತ ಕರಿತೇವೆ. ಮೈಸ್ ಅಂದ್ರೆ ಮೀಟಿಂಗ್ಸ್ ಆಫ್ ದಿ ಗವರ್ಮೆಂಟ್ಸ್, ಅಂದ್ರೆ ಸರ್ಕಾರದ ಯಾವುದೇ ಮೀಟಿಂಗ್ಸ್ ಆಗಿರ್ಬೋದು, ಇನ್ಸೆಂಟಿವ್ಸ್ ಆಗಿರ್ಬೋದು, ಕಾನ್ಫರೆನ್ಸಸ್ ಆಗಿರ್ಬೋದು, ಮತ್ತೆ ಎಕ್ಸಿಬಿಷನ್ಸ್ ಆಗಿರ್ಬೋದು. ಸೊ ಇವೆಲ್ಲವನ್ನ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ಇವತ್ತಿನ 4ನೇ ಪ್ರಶ್ನೆ, ಭಾರತೀಯ ಕೋಸ್ಟ್ ಗಾರ್ಡ್ ಪಶ್ಚಿಮ ಕರಾವಳಿಯಲ್ಲಿ ನಡೆಸಿದ ಆಪರೇಷನ್ ಸಜಗ್ನ ಪ್ರಾಥಮಿಕ ಉದ್ದೇಶವೇನು? ವಾಟ್ ಈಸ್ ದಿ ಪ್ರೈಮರಿ ಪರ್ಪಸ್ ಆಫ್ ದಿ ಆಪರೇಷನ್ ಸಜಗ್ ಕಂಡಕ್ಟೆಡ್ ಬೈ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲಾಂಗ್ ದಿ ವೆಸ್ಟ್ ಕೋಸ್ಟ್? ವೆಸ್ಟ್ ಕೋಸ್ಟ್ ಅಂದ್ರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯ ಇರತಕ್ಕಂಥ ಒಂದು ಪ್ರದೇಶ. ಸೊ ಬೇರೆ ಬೇರೆ ರಾಜ್ಯಗಳು ಅಂದ್ರೆ ವೆಸ್ಟ್ ಕೋಸ್ಟ್ ಅಲ್ಲಿ ಬರ್ತಕ್ಕಂಥ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಅಭ್ಯಾಸ ಅಥವಾ ಒಂದು ಎಕ್ಸಸೈಸ್ ಅನ್ನ ಅಥವಾ ಒಂದು ಪ್ರಕ್ರಿಯೆಯನ್ನ ನಡೆಸಿರ್ತಾರೆ. ಆ ಒಂದು ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಆಪರೇಷನ್ ಸಜಗ್ ಅಂತ ಕರಿತೇವೆ. ಸೊ ಈ ಒಂದು ಆಪರೇಷನ್ ಸಜಗ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಥವಾ ಭಾರತೀಯ ಕೋಸ್ಟ್ ಗಾರ್ಡ್ ವತಿಯಿಂದ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ನಿಮಗೆ ಕಸಬ್ ಬಗ್ಗೆ ಗೊತ್ತಿರುತ್ತೆ. ಕಸಬ್ ಇಂಡಿಯಾದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಿರ್ತಕ್ಕಂಥ ಒಬ್ಬ ಭಯೋತ್ಪಾದಕ ಆಗಿರ್ತಾರೆ. ಸೊ ಅವರು ನಮ್ಮ ಭಾರತ ದೇಶಕ್ಕೆ ಈ ಒಂದು ವೆಸ್ಟ್ ಕೋಸ್ಟ್ ನ ಮುಖಾಂತರನೇ ಅವರು ಎಂಟ್ರಿ ತಗೊಂಡಿರ್ತಾರೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತಾ ಇರ್ತೇವೆ. ಸೊ ಈ ರೀತಿಯ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅಂತಕ್ಕಂಥ ಕಾರಣದಿಂದ ಅಥವಾ ಬೇರೆ ಬೇರೆ ರೀಸನ್ಸ್ಗಳಿಂದ, ಅಂದ್ರೆ ಇಲ್ಲಿಗಲ್ ಸ್ಮಗ್ಲಿಂಗ್ ಆಗಿರ್ಬೋದು, ಇಲ್ಲಿಗಲ್ ಟ್ರೇಡ್ ಆಗಿರ್ಬೋದು, ಸೊ ಈ ರೀತಿಯ ಬೇರೆ ಬೇರೆ ವ್ಯವಸ್ಥೆಗಳನ್ನ ಕೂಡ ಕಬ್ ಮಾಡಲಿಕ್ಕೆ ಅಥವಾ ಅದನ್ನ ಸ್ಟಾಪ್ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಎಕ್ಸಸೈಸ್ ಅನ್ನ ನಾವು ಆಪರೇಷನ್ ಸಜಗ್ ಅಂತ ಕರಿತೇವೆ. ಸೊ ಈ ಒಂದು ಆಪರೇಷನ್ ಅನ್ನ ಮಾಡ್ತಾ ಇರ್ತಕ್ಕಂಥ ಪ್ರಮುಖ ಉದ್ದೇಶ ಏನು ಅಂದ್ರೆ ಕರಾವಳಿ ಭದ್ರತಾ ಕಾರ್ಯವಿಧಾನದ ಮರು ಮೌಲ್ಯಮಾಪನವನ್ನ ಸುಲಭಗೊಳಿಸ್ತಕ್ಕಂಥದ್ದು. ಟು ಫೆಸಿಲಿಟೇಟ್ ರಿವ್ಯಾಲಿಡೇಟಿಂಗ್ ಆಫ್ ದಿ ಕೋಸ್ಟಲ್ ಸೆಕ್ಯೂರಿಟಿ ಮೆಕ್ಯಾನಿಸಮ್, ಅಂದ್ರೆ ಆ ಒಂದು ಕೋಸ್ಟಲ್ ಏರಿಯಾದಲ್ಲಿ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಎಷ್ಟು ಚೆನ್ನಾಗಿದೆ ಅಥವಾ ಏನಾದರೂ ವೀಕ್ನೆಸಸ್ ಇದೆಯಾ, ಲೂಪ್ ಹೋಲ್ಸ್ ಇದೆಯಾ ಅನ್ನೋದನ್ನ ವ್ಯಾಲಿಡೇಟ್ ಮಾಡಲಿಕ್ಕೆ ಅಥವಾ ಮೌಲ್ಯಮಾಪನ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಎಕ್ಸಸೈಸ್ ಅನ್ನ ನಾವು ಸಜಗ್ ಅಂತ ಕರಿತೇವೆ. ಸೊ ಈ ಒಂದು ಆಪರೇಷನ್ ನೆನಪಿರ್ಲಿ. ಸೊ ಇದನ್ನ ಸಜಗ್ ಅಥವಾ ಆಪರೇಷನ್ ಸಜಗ್ ಅಂತ ಕರೀತಾರೆ. ಸೊ ಈ ಆಪರೇಷನ್ ಎಲ್ಲಿ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಯ್ತು. ಸೊ ಇದು ವೆಸ್ಟ್ ಕೋಸ್ಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಅದರ ಪರ್ಪಸ್ ನಿಮಗೆ ಕ್ವೆಶನ್ ಅಲ್ಲಿ ಗೊತ್ತಾಗಿದೆ. ಇಟ್ ಫೆಸಿಲಿಟೇಟ್ಸ್ ರಿವ್ಯಾಲಿಡೇಟಿಂಗ್ ದಿ ಕೋಸ್ಟಲ್ ಸೆಕ್ಯೂರಿಟಿ ಮೆಕ್ಯಾನಿಸಮ್, ಅಂದ್ರೆ ನಮ್ಮ ಒಂದು ಕರಾವಳಿ ತೀರ ಪ್ರದೇಶದ ಒಂದು ಕಾರ್ಯವಿಧಾನ ಏನಿರುತ್ತೆ ಅದನ್ನ ಮರು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಅದರಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮೀನುಗಾರರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಫಿಶರ್ ಪಾಪ್ಯುಲೇಷನ್ ಏನಿರುತ್ತೆ ಸೊ ಅವ್ರಿಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಮಾಡ್ತಕ್ಕಂಥ ಪ್ರಮುಖವಾದ ಒಂದು ಆಬ್ಜೆಕ್ಟಿವ್ ಏನು ಅಂದ್ರೆ ಚೆಕಿಂಗ್ ಅಂಡ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಅಂಡ್ ಕ್ರೂ ಪ್ಯಾಸಸ್ ಆಫ್ ಆಲ್ ಫಿಶರ್ ಬೋಟ್ಸ್, ಅಂದ್ರೆ ಅಲ್ಲಿರ್ತಕ್ಕಂಥ ಮೀನುಗಾರಿಕೆ ಬೋಟ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯಕ್ತಿಗಳ ಒಂದು ದೋಣಿಗಳಾಗಿರ್ಬೋದು ಮತ್ತೆ ಆ ಸಮುದ್ರದಲ್ಲಿರ್ತಕ್ಕಂಥ ಕ್ರಾಫ್ಟ್ಗಳ ದಾಖಲೆಗಳನ್ನ ಮತ್ತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಒಂದು ಪಾಸ್ಗಳು ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಅದ್ರ ಜೊತೆ ಬೇರೆ ಬೇರೆ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಸಿ ಕ್ಯಾಮ್ರಾಸ್ ಆಗಿರ್ಬೋದು, ಈ ರೀತಿಯ ಬೇರೆ ಬೇರೆ ನೂತನ ತಂತ್ರಜ್ಞಾನ ಏನಿರುತ್ತೆ ಸೊ ಇದನ್ನೆಲ್ಲ ಅಳವಡಿಸ್ಕೊಂಡು ಆ ಒಂದು ಪ್ರದೇಶ ಎಷ್ಟು ಸೂಕ್ತವಾಗಿದೆ ಅಥವಾ ಎಷ್ಟು ಪ್ರೊಟೆಕ್ಟೆಡ್ ಆಗಿದೆ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಎಕ್ಸಸೈಸ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸೊ ಮಧ್ಯಪ್ರದೇಶದ ಕನ್ಹಾ ಪೆಂಚ್ ಕಾರಿಡಾರ್ನಲ್ಲಿ ವನ್ಯಜೀವಿ ಅಧಿಕಾರಿಗಳು ಬಳಸುತ್ತಿರುವ ಹೊಸ ಸೆಟ್ ಆಫ್ ಕ್ಯಾಮ್ರಾದ ಉದ್ದೇಶವೇನು? ವಾಟ್ ಈಸ್ ದ ಪರ್ಪಸ್ ಆಫ್ ದಿ ನ್ಯೂ ಸೆಟ್ ಆಫ್ ಕ್ಯಾಮ್ರಾ ಟ್ರ್ಯಾಪ್ಸ್ ಬೀಯಿಂಗ್ ಯೂಸ್ಡ್ ಬೈ ವೈಲ್ಡ್ ಲೈಫ್ ಅಫಿಷಿಯಲ್ಸ್ ಅಟ್ ದಿ ಕನ್ಹಾ ಪೆಂಚ್ ಕಾರಿಡಾರ್ ಇನ್ ಮಧ್ಯಪ್ರದೇಶ್? ಸೊ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಅರಣ್ಯ, ಇದನ್ನು ನಾವು ಕನ್ಹಾ ಪೆಂಚ್ ಅಂತ ಕರಿತೇವೆ. ಸೊ ಈ ಪ್ರದೇಶದಲ್ಲಿ ಬಹುಶಃ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಯಾಮ್ರಾಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕ್ಯಾಮ್ರಾಗಳ ಒಂದು ಸ್ಪೆಷಾಲಿಟಿ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ
ವನ್ಯಜೀವಿ ಮೇಲ್ವಿಚಾರಣೆ ಮತ್ತು ಸಂರಕ್ಷಣೆಗಾಗಿ ಕೃತಕ ಬುದ್ಧಿಮತ್ತೆಯ ಶಕ್ತಿಯನ್ನು ಬಳಸಿಕೊಳ್ಳಲು ಟು ಹರ್ನೇಸ್ ದಿ ಪವರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ವೈಲ್ಡ್ ಲೈಫ್ ಮಾನಿಟರಿಂಗ್ ಅಂಡ್ ಕನ್ಸರ್ವೇಷನ್. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಆ ಒಂದು ಕ್ಯಾಮ್ರಾಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾರೆ, ಕೃತಕ ಬುದ್ಧಿಮತ್ತೆಯನ್ನು ಇನ್ಕ್ಲೂಡ್ ಮಾಡ್ತಕ್ಕಂಥ ಕ್ಯಾಮ್ರಾಗಳನ್ನು ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಕ್ಯಾಮ್ರಾಗಳನ್ನು ಏನು ಮಾಡ್ತಾರೆ ಅಂದರೆ ಆ ಮರಗಳಲ್ಲಿ ಕಾಣದೇ ಇರತಕ್ಕಂಥ ಒಂದು ಪ್ರದೇಶಗಳಲ್ಲಿ, ಅಂದರೆ ಪೋಚಿಂಗ್ ಅಂತ ಕರಿತೇವೆ, ಕಳ್ಳ ಬೇಟೆ ಅಂತ ಕರಿತೇವೆ. ಸೊ ಆ ಒಂದು ಕಳ್ಳ ಬೇಟೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಕ್ಯಾಚ್ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಇಂಟರ್ವೆನ್ಷನ್ ಆಗಿರುತ್ತೆ. ಸೊ ಈ ರೀತಿಯ ಒಂದು ಇಂಟರ್ವೆನ್ಷನ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ಕ್ಯಾಮ್ರಾಗಳನ್ನು ಯೂಸ್ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯ ಸೊ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಧ್ಯಪ್ರದೇಶವಾಗಿರುತ್ತೆ. ಸೊ ಈ ರೀತಿಯ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳನ್ನು ಭಾರತ ದೇಶದಲ್ಲಿ ಇದುವರೆಗೂ ಎಲ್ಲೂ ಕೂಡ ಯೂಸ್ ಮಾಡಿಲ್ಲ. ಸೊ ಅಪ್ಡೇಟ್ ಏನು ಅಂದರೆ ದಿ ಅಪ್ಡೇಟ್ ಇಸ್ AI ಕ್ಯಾಮ್ರಾಸ್ ಟು ಕರ್ಬ್ ಪೋಚಿಂಗ್ ಇನ್ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಕಳ್ಳ ಬೇಟೆಯನ್ನು ತಡೆಯಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಕ್ಯಾಮ್ರಾಗಳನ್ನು ಈಗ ಬಳಕೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಅರಣ್ಯ ಪ್ರದೇಶ ಯಾವುದು ಅಂತ ನಿಮ್ಮನ್ನ ಕೇಳಬಹುದಾಗಿರುತ್ತೆ. ಸೊ ಇದನ್ನು ನಾವು ಕನ್ನಾ ಪೇಂಚ್ ಕಾರಿಡಾರ್ ಅಂತ ಕರಿತೇವೆ. ಸೊ ಇದಿರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ಕಾರಿಡಾರ್ ಆಗಿರುತ್ತೆ. ಸೊ ಇಲ್ಲಿ ದೇ ಆರ್ ಇಂಟ್ರಡ್ಯೂಸ್ಡ್, ದೇವ್ ಆಲ್ರೆಡಿ ಇಂಟ್ರಡ್ಯೂಸ್, ಇದರಿಂದ ಅವರಿಗೆ ರಿಸಲ್ಟ್ ಕೂಡ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಇದು ಹೊಸ ರೀತಿಯ ಕ್ಯಾಮ್ರಾ ಟ್ರ್ಯಾಪ್ಗಳನ್ನು ಅವರು ಇಂಟ್ರಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಕ್ಯಾಮ್ರಾ ಟ್ರ್ಯಾಪ್ಗಳ ವಿಶೇಷತೆ ಏನು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರತಕ್ಕಂಥ ಒಂದು ಕ್ಯಾಮ್ರಾಸ್ ಆಗಿರುತ್ತೆ. ಸೊ ಈ ಕ್ಯಾಮ್ರಾಗಳ ಹೆಸರೇನು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಈ ಕ್ಯಾಮ್ರಾಗಳ ಹೆಸರನ್ನು ನಾವು ಟ್ರಯಲ್ ಗಾರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾದ ಇನ್ನೊಂದು ವಿಶೇಷತೆ ಏನು ಅಂದರೆ ಸೊ ಅದನ್ನು ನಾವು ಪ್ರೋಗ್ರಾಮ್ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಗ್ರೂಪಲ್ಲಿ ಬೇರೆ ಬೇರೆ ಆನಿಮಲ್ಸ್ ಎಲ್ಲ ಮೂವ್ ಆಗುತ್ತೆ. ಆ ಗ್ರೂಪಲ್ಲಿರ್ತಕ್ಕಂಥ ಆನಿಮಲ್ಸಲ್ಲಿ ಇಫ್ ಸಪೋಸ್ ಐ ನೀಡ್ ಟು ಟೇಕ್ ದಿ ಅಕೌಂಟ್ ಆಫ್ ಓನ್ಲಿ ಟೈಗರ್ಸ್, ಸೊ ಅದನ್ನು ಮಾತ್ರ ಸಪ್ರೇಟ್ ಕೌಂಟಿಂಗ್ ಹೇಳ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಕೂಡ ಹೊಂದಿರುತ್ತೆ. ಸೊ ಈ ರೀತಿ ವಿಭಿನ್ನವಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾವನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದರೆ ಟ್ರಯಲ್ ಗಾರ್ಡ್ ಅಂತ ಇದಕ್ಕೆ ನಾಮಕರಣ ಕೊಟ್ಟಿರ್ತಾರೆ. ಸೊ ದಿಸ್ ವಿಲ್ ಬಿ ಇನ್ಕಾನ್ಸ್ಪಿಕ್ಯೂಯಸ್ಲಿ ಸೆಟ್ ಅಪ್ ವಿತ್ ಇನ್ ದಿ ಫೋಲಿಯೇಜ್ ಆಫ್ ದಿ ಟ್ರೀಸ್. ಅಂದರೆ ಅದು ಅಲ್ಲಿ ಪೋಚ್ ಮಾಡ್ತಾರೆ, ಆ ಕಳ್ಳ ಬೇಟೆ ಮಾಡ್ತಕ್ಕಂಥವ್ರಿಗೆ ಕಣ್ಣಿಗೆ ಕಾಣಬಾರ್ದು, ಕಣ್ಣಿಗೆ ಕಾಣಿದ್ರೆ ಅದು ಅವರು ಅಲರ್ಟ್ ಆಗ್ತಾರೆ. ಸೊ ಕಣ್ಣಿಗೆ ಕಾಣದೇ ರೀತಿಯಲ್ಲಿರ್ತಕ್ಕಂಥ ಒಂದು ಕ್ಯಾಮ್ರಾಗಳನ್ನು ಅಲ್ಲಿ ಆ ಮರಗಳ ಒಂದು ಡಿಸ್ಗೈಸಿಂಗ್ ಪ್ಲೇಸ್ ಏನಿರುತ್ತೆ ಅಂದರೆ ಕಣ್ಣಿಗೆ ಕಾಣದ ಒಂದು ಪ್ರದೇಶದಲ್ಲಿ ಅಳವಡಿಸ್ತಕ್ಕಂಥ ಒಂದು ಸಾಧನಗಳಾಗಿರುತ್ತೆ. ಸೊ ಈ ಒಂದು ಸಾಧನದ ಒಂದು ಡೈಮೆನ್ಷನ್ ಎಷ್ಟಿರುತ್ತೆ ಅಂತ ಹೇಳೋದಾದ್ರೆ 13.8 ಸೆಂಟಿಮೀಟರ್ ಲಾಂಗ್ ಇರುತ್ತೆ. ಅಂದರೆ ಕೇವಲ 13.8 ಸೆಂಟಿಮೀಟರ್ ಲಾಂಗ್ ಇರುತ್ತೆ. 1.4 ಸೆಂಟಿಮೀಟರ್ ವೈಡ್ ಅಥವಾ ಅಗಲವಿರ್ತಕ್ಕಂಥ ಕ್ಯಾಮ್ರಾವಾಗಿರುತ್ತೆ. ಸೊ ಈ ಒಂದು ಕ್ಯಾಮ್ರಾಗಳನ್ನು ಬಳಕೆ ಮಾಡಿಕೊಂಡು ಆಲ್ರೆಡಿ ದೇ ಕಾಟ್ ಪೋಚರ್ಸ್ ಆನ್ ದಿ ಕ್ಯಾಮ್ರಾ. ಸೊ ಕಳ್ಳ ಬೇಟೆ ಆಡ್ತಕ್ಕಂಥವ್ರನ್ನ ಅವ್ರು ಆಲ್ರೆಡಿ ಕ್ಯಾಚ್ ಮಾಡಿರ್ತಾರೆ. ಸೊ ಅವ್ರಿಗೆ ಕಾನೂನು ರೀತಿಯಲ್ಲಿ ಸೊ ಅವ್ರಿಗೆ ಈಗ ಶಿಕ್ಷೆಯನ್ನು ಕೂಡ ನೀಡಲಾಗುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಸೇವ್ ಲಾಟ್ ಆಫ್ ಅವರ್ ಬಯೋಡೈವರ್ಸಿಟಿ. ಸೊ ಅಕಾರ್ಡಿಂಗ್ ಟು ಮೀ ಸೊ ಈ ರೀತಿಯ ಕ್ಯಾಮ್ರಾಸ್ಗಳನ್ನು ನಮ್ಮ ಭಾರತ ದೇಶದಾದ್ಯಂತ ಸೊ ಎಲ್ಲೆಲ್ಲಿ ನಾವು ಅರಣ್ಯವನ್ನ ಮತ್ತೆ ಅರಣ್ಯ ಸಂಪನ್ಮೂಲವನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ ಸೊ ಅಲ್ಲೆಲ್ಲ ಬಳಕೆ ಮಾಡ್ತಕ್ಕಂಥದ್ದು ಇದು ಉತ್ತಮವಾಗಿರ್ತಕ್ಕಂಥ ಒಂದು ಇಂಟರ್ವೆನ್ಷನ್ ಆಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಇನಾಗ್ರೇಟ್ ಆಗಿರುತ್ತೆ. ಸೊ ಇದು ಆಲ್ರೆಡಿ ಹಳೆ ನ್ಯೂಸ್ ಆಗಿರುತ್ತೆ. ಸೊ ಈಗ ಹಳೆ ಪಾರ್ಲಿಮೆಂಟ್ ಏನಿರುತ್ತೆ ಸೊ ಅಲ್ಲಿ ತಮ್ಮ ಎಲ್ಲ ಒಂದು ಆಕ್ಟಿವಿಟೀಸನ್ನು ಈಗ ಕಂಪ್ಲೀಟ್ ಮಾಡಿ ಸೊ ಇನ್ಮೇಲೆ ನಡೀತಕ್ಕಂಥ ಎಲ್ಲ ಆಕ್ಟಿವಿಟೀಸನ್ನು ನಾವು ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಹಳೆಯ ಪಾರ್ಲಿಮೆಂಟ್ ಬಿಲ್ಡಿಂಗ್ಗೆ ಈಗ ಒಂದು ಹೊಸ ನಾಮಕರಣ ಮಾಡಿದ್ದಾರೆ. ಆ ನಾಮಕರಣ ಏನು ಅನ್ನೋದು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಹಳೆಯ ಪಾರ್ಲಿಮೆಂಟ್ ಬಿಲ್ಡಿಂಗನ್ನು ಯಾರು ಕನ್ಸ್ಟ್ರಕ್ಟ್ ಮಾಡಿದ್ರು ಅದು ಕೂಡ ನಮಗೆ ಪ್ರಶ್ನೆಯಲ್ಲಿ ಕೇಳ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಹಳೆಯ ಪಾರ್ಲಿಮೆಂಟ್ ಬಿಲ್ಡಿಂಗ್ಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದರೆ ಸಂವಿಧಾನ್ ಸದನ್ ಅಂತ ಇದಕ್ಕೆ ನಾಮಕರಣ ಕೊಟ್ಟಿರ್ತಾರೆ. ಅಂದರೆ ಸಂವಿಧಾನದ ಸದನ, ಇಂಗ್ಲಿಷಲ್ಲಿ ಹೇಳೋದಾದ್ರೆ ಕಾನ್ಸ್ಟಿಟ್ಯೂಷನ್ ಹೌಸ್ ಅಂತಕ್ಕಂಥ ಒಂದು ನಾಮಕರಣವನ್ನು ಕೊಟ್ಟಿರ್ತಾರೆ. ಸೊ ಇದನ್ನ ಡಿಸೈನ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಇದು ಬ್ರಿಟಿಷ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಅಂದರೆ ಬ್ರಿಟಿಷ್ ಆರ್ಕಿಟೆಕ್ಚರ್ ಅಥವಾ ಬ್ರಿಟಿಷ್ ವಾಸ್ತುಶಿಲ್ಪಿ ಆಗಿರ್ತಕ್ಕಂಥ ಸರ್ ಎಡ್ವಿನ್ ಲ್ಯೂಟಿನ್ಸ್ ಅಂಡ್ ಹರ್ಬರ್ಟ್ ಬ್ಯಾಕರ್ಸ್ ಅಂತ ನಾವೇನು ಕರಿತೇವೆ. ಸೊ ಇವರು ಇದರ ಒಂದು ವಾಸ್ತುಶಿಲ್ಪ ಅಥವಾ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳಾಗಿರ್ತಾರೆ. ಸೊ ಇಟ್ ವಾಸ್ ಕಂಪ್ಲೀಟೆಡ್ ಇನ್ ದ ಇಯರ್ 1927. 1927ರಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಕಂಪ್ಲೀಟ್ ಆಗಿರುತ್ತೆ. ಸೊ ಈಗ ಈ ಕಟ್ಟಡಕ್ಕೆ 96 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಇದು ನಮ್ಮ ಆರ್ಕಿಯೋಲಾಜಿಕಲ್ ಸರ್ವೆ ಏನಿದೆ ಸೊ ಇದರ ಒಳಗಡೆ
ಪ್ರೊಟೆಕ್ಟೆಡ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸ್ನಿಪೆಟ್ಸ್. ವರ್ಲ್ಡ್ ಬ್ಯಾಂಬೂ ಡೇ ಅಥವಾ ವಿಶ್ವ ಬಿದುರಿನ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 18ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು 18ನೇ ತಾರೀಕನ್ನ ಯಾರು ಡಿಸೈಡ್ ಮಾಡಿದ್ರು ಅಂದ್ರೆ ವರ್ಲ್ಡ್ ಬ್ಯಾಂಬೂ ಆರ್ಗನೈಸೇಷನ್ ಇರುತ್ತೆ, ಅಂದ್ರೆ ವಿಶ್ವ ಬಿದುರಿನ ಒಂದು ಸಂಸ್ಥೆ ಏನಿರುತ್ತೆ, ಇದೊಂದು NGO ಆಗಿರುತ್ತೆ, ಅಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿರುತ್ತೆ. ಸೊ ಇವರು 2009ರಲ್ಲಿ ಈ ಬ್ಯಾಂಬೂ ಕಾಂಗ್ರೆಸ್ ಅಂತ ನಡೆಯುತ್ತೆ, ಅಂದ್ರೆ ಬಿದುರಿಗೆ ಸಂಬಂಧಪಟ್ಟಂತ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಆ ಒಂದು ಕಾನ್ಫರೆನ್ಸ್ ನಲ್ಲಿ ಸೆಪ್ಟೆಂಬರ್ 18ಅನ್ನ ವಿಶ್ವ ಬ್ಯಾಂಬೂ ದಿನವನ್ನಾಗಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಈ ಒಂದು ದಿನದ ಜೊತೆಗೆ ಸ್ವಲ್ಪ ಬ್ಯಾಂಬೂ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಇಂಡಿಯಾ ಹ್ಯಾಸ್ ದಿ ಹೈಯೆಸ್ಟ್ ಏರಿಯಾ ಅಂಡರ್ ಬ್ಯಾಂಬೂ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಬಿದಿರು ಬೆಳೀತಕ್ಕಂಥ ಒಂದು ಭೌಗೋಳಿಕ ಪ್ರದೇಶ ಬಹಳ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಸೆಕೆಂಡ್ ರಿಚೆಸ್ಟ್ ಕಂಟ್ರಿ ಆಗಿರುತ್ತೆ, ಅಂದ್ರೆ ಈ ಬ್ಯಾಂಬೂ ಅನ್ನ ಬೆಳೀತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರ 2ನೇ ಶ್ರೀಮಂತ ರಾಷ್ಟ್ರವಾಗಿರುತ್ತೆ. ಸೊ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಚೈನಾ ಆಗಿರುತ್ತೆ. ಭಾರತ ದೇಶದಲ್ಲಿ 136 ಸ್ಪೀಶೀಸ್ ಅಂದ್ರೆ ಬಿದುರಿಗೆ ಸಂಬಂಧಪಟ್ಟಂತೆ 136 ಪ್ರಭೇದಗಳ ಮರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬಿದುರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನು ಕೂಡ ನಾವು ಮಾಡ್ಕೊಂಡಿರ್ತೇವೆ. ಆ ಬದಲಾವಣೆಗಳನ್ನು ನಾವು ನೋಡೋದಾದ್ರೆ 90 ಇಯರ್ಸ್ ಓಲ್ಡ್ ಲಾ ಅನ್ನ ಅಮೆಂಡ್ ಮಾಡಿರ್ತಾರೆ, ಅಂದ್ರೆ 2017ನಲ್ಲಿ ಈ ಬಿದುರಿಗೆ ಸಂಬಂಧಪಟ್ಟಂತೆ ಒಂದು ಕಾನೂನನ್ನ ತಿದ್ದುಪಡಿ ಮಾಡಿರ್ತಾರೆ. ಸೊ ಈ ಒಂದು ಬ್ಯಾಂಬೂವನ್ನ ಮುಂಚೆ ಟ್ರೀ ಅಥವಾ ಮರ ಅಂತ ಕರೀತಾ ಇದ್ರು. ಸೊ 2017ರಲ್ಲಿ ಅದಕ್ಕೆ ತಿದ್ದುಪಡಿ ಮಾಡಿ ಬ್ಯಾಂಬೂ ಅನ್ನ ಮರ ಅಂತ ಕರೆಯೋದಿಲ್ಲ, ಈಗ ಏನಂತ ಕರೀತಾರೆ ಅಂದ್ರೆ ಗ್ರಾಸ್ ಅಥವಾ ಹುಲ್ಲು ಅಂತ ಕರೀತಾರೆ. ಏನಕ್ಕೆ ಸರ್ ಈ ಒಂದು ಬದಲಾವಣೆಯನ್ನ ಮಾಡ್ಕೊಳ್ಬೇಕು? ಸೊ ಯೂಶಲಿ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಈ ಬಿದಿರು ಅಂತಕ್ಕಂಥದ್ದು ಅವರ ಜೀವನೋಪಾಯಕ್ಕೆ ಅಂದ್ರೆ ಲೈವ್ಲಿವುಡ್ ಅಂತ ನಾವೇನು ಹೇಳ್ತೇವೆ, ಸೊ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕ್ರಾಪ್ ಆಗಿರುತ್ತೆ ಅಥವಾ ಒಂದು ಗಿಡ ಆಗಿರುತ್ತೆ ಅಥವಾ ಗ್ರಾಸ್ ಆಗಿರುತ್ತೆ. ಮುಂಚೆ ಆಗಿದ್ರೆ ನಾನು ಮರ ಅಂತ ಹೇಳಬೇಕು, ಇವಾಗಾದ್ರೆ ನಾನು ಗ್ರಾಸ್ ಅಂತ ಹೇಳಬೇಕಾಗಿರುತ್ತೆ. ಸೊ ಇದನ್ನ ಯಾವಾಗ ಅದನ್ನ ನಾವು ಟಿಂಬರ್ ಅಥವಾ ಟ್ರೀ ಅಂತ ಕ್ಯಾಟಗರೈಸ್ ಮಾಡ್ತೇವೆ. ಸೊ ಅದ್ರ ಮೇಲೆ ಅದರ ಒಂದು ಟ್ರೇಡ್ ಆಗಿರ್ಬೋದು ಅಥವಾ ಅದನ್ನ ಬೆಳೆಸ್ತಕ್ಕಂಥದ್ದಾಗಿರ್ಬೋದು, ಪೊಸೆಷನ್ ಆಗಿರ್ಬೋದು, ಟ್ರೇಡ್ ಆಗಿರ್ಬೋದು, ಸೊ ಅದ್ರ ಮೇಲೆ ಸಾಕಷ್ಟು ನಿಯಮಗಳಿರುತ್ತೆ. ಬಟ್ ಅದನ್ನೇ ನಾವು ಗ್ರಾಸ್ ಅಂತ ಡಿಕ್ಲೇರ್ ಮಾಡಿದ್ರೆ ಸೊ ಆ ನಿಯಮಗಳು ಯಾವುದು ಕೂಡ ಇರೋದಿಲ್ಲ, ಅದನ್ನ ಆರಾಮಾಗಿ ಯಾರು ಬೇಕಾದ್ರೂ ಬೆಳೆಸ್ಬೋದಾಗಿರುತ್ತೆ, ಯಾರು ಬೇಕಾದ್ರೂ ಟ್ರೇಡ್ ಮಾಡ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ಬ್ಯಾಂಬೂವನ್ನ ಸೊ ಉನ್ನತವಾಗಿ ಕಮರ್ಷಿಯಲ್ ಆಗಿ ಬೆಳೀತಕ್ಕಂಥ ಒಂದು ಉದ್ದೇಶದಿಂದ 2017ರಲ್ಲಿ ಒಂದು ತಿದ್ದುಪಡಿ ಮಾಡ್ತಾರೆ. 90 ವರ್ಷ ಹಳೆಯದಾಗಿರ್ತಕ್ಕಂಥ ಒಂದು ಕಾನೂನು, ಅಂದ್ರೆ ಬ್ರಿಟಿಷರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನೂನನ್ನ ಬದಲಾವಣೆ ಮಾಡ್ತಾರೆ. ಆ ಬದಲಾವಣೆ ಏನು ಅಂದ್ರೆ ಬ್ಯಾಂಬೂವನ್ನ ಮೊದಲು ಟ್ರೀ ಮರ ಅಂತ ಕರಿತಾ ಇದ್ರು. ಸೊ ಅದಾದ್ಮೇಲೆ ಅದನ್ನ ನಾವು ಗ್ರಾಸ್ ಅಥವಾ ಹುಲ್ಲು ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇಂಡಿಯನ್ ಫಾರೆಸ್ಟ್ ಆಕ್ಟ್ 1927 ಬ್ಯಾಂಬೂ ಹ್ಯಾಸ್ ಬಿನ್ ರಿಮೂವ್ಡ್ ಫ್ರಮ್ ದಿ ಕ್ಯಾಟಗರಿ ಆಫ್ ಟ್ರೀ. ಸೊ ಈ ಒಂದು ತಿದ್ದುಪಡಿಯ ಪ್ರಕಾರ 1927ರ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಅಥವಾ ಭಾರತೀಯ ಅರಣ್ಯ ಕಾಯ್ದೆ ಅಂತ ನಾವೇನು ಕರಿತೇವೆ, ಸೊ ಇದರಲ್ಲಿ ಬ್ಯಾಂಬೂವನ್ನ ಅಥವಾ ಬಿದಿರನ್ನ ಮರದ ವರ್ಗದಿಂದ ತೆಗೆದು ಹಾಕಲಾಯಿತು. ಅದರ ಅರ್ಥ ಏನು ಅಂದ್ರೆ ಸೊ ಇದನ್ನ ಗ್ರಾಸ್ ಕ್ಯಾಟಗರಿಗೆ ಸೇರಿಸಿರ್ತಾರೆ. ಸೊ ಈ ಒಂದು ಕ್ಯಾಟಗರಿಗೆ ಸೇರಿಸಿರುವ ಕಾರಣದಿಂದ there is no prohibition on growing or cutting bamboo grass ಈವನ್ ಔಟ್ಸೈಡ್ ದಿ ಫಾರೆಸ್ಟ್, ಅಂದ್ರೆ ಅರಣ್ಯದ ಹೊರಗೆ ಕೂಡ ಸೊ ಈ ಒಂದು ಬ್ಯಾಂಬೂವನ್ನ ಬೆಳೆಸ್ತಕ್ಕಂಥದ್ದಾಗ್ಲಿ ಅಥವಾ ಅದನ್ನ ಕಟಾವು ಮಾಡ್ತಕ್ಕಂಥದ್ದಾಗ್ಲಿ ಸೊ ಅದು ಕಾನೂನು ಬಾಹಿರವಾಗಿರೋದಿಲ್ಲ. ಸೊ ಯಾರು ಬೇಕಾದ್ರೂ ಈ ಒಂದು ಬೆಳೆಯನ್ನ ಬೆಳೆಸಬಹುದಾಗಿರುತ್ತೆ. ಸೊ ಇದು ಇವತ್ತಿನ ಸ್ನಿಪೆಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 555. ಸೊ 555ನೇ ಇನ್ಕ್ವೆಸ್ಟ್ ಚಾಲೆಂಜ್ಗೆ ಬಂದಿದ್ದೇವೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಲಿಪ್ಟಾಕೋ ಗೋರ್ಮಾ ಚಾರ್ಟರ್ ಯಾವ 3 ದೇಶಗಳ ನಡುವೆ ಪರಸ್ಪರ ರಕ್ಷಣಾ ಒಪ್ಪಂದವಾಗಿದೆ? ಆಪ್ಷನ್ ನಂಬರ್ 1 ಮಾಲಿ, ಬುರ್ಕಿನಾ ಫಾಸೋ, ನೈಜೀರಿಯಾ. ಆಪ್ಷನ್ ನಂಬರ್ 2 ಬುರ್ಕಿನಾ ಫಾಸೋ, ಬೆನಿನ್, ಸುಡಾನ್. ಆಪ್ಷನ್ ನಂಬರ್ ಸಿ ಮಾಲಿ, ಬುರ್ಕಿನಾ ಫಾಸೋ ಮತ್ತೆ ನೈಜರ್. ಆಪ್ಷನ್ ನಂಬರ್ ಡಿ ನೈಜರ್, ಐವರಿ ಕೋಸ್ಟ್ ಅಂಡ್ ಗ್ಯಾಬೂನ್ ಆಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಸೊ ಸೆಕೆಂಡ್ ಕ್ವೆಶನ್ ಇಸ್ ಲ್ಯಾಂಪೆಡೂಸಾ ಯಾವ ದೇಶಕ್ಕೆ ಸೇರಿದ ದ್ವೀಪವಾಗಿದೆ? ಆಪ್ಷನ್ಸ್ ತುನೀಷಿಯಾ, ಟರ್ಕಿಯೇ, ಪೋರ್ಚುಗಲ್ ಮತ್ತೆ ಇಟಲಿ ಆಗಿರುತ್ತೆ. ಸೊ ಇವೆರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಎಪಿಸೋಡ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.